ಕಾಮಗಾರಿ ವೇಳೆ ಮಣ್ಣು ಕುಸಿದು ಓರ್ವ ಕಾರ್ಮಿಕ ಸಿಲುಕಿಕೊಂಡಿದ್ದ. ಇಬ್ಬರು ಕಾರ್ಮಿಕರು ಸಿಲುಕಿಕೊಂಡಿದ್ರು. ಓರ್ವನನ್ನ ರಕ್ಷಣೆ ಮಾಡಲಾಗಿದೆ. ಮತ್ತೊಬ್ಬನ ರಕ್ಷಣೆಗೆ ಅಲ್ಲಿ ರಕ್ಷಣಾ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ರಂಧ್ರದ ಮೂಲಕ ಕಾರ್ಮಿಕನಿಗೆ ಡ್ರಿಪ್ಸ್ ನೀಡಿದ್ದಾರೆ ವೈದ್ಯರು. ಮಂಗಳೂರಿನ ಬಲ್ಮಠ ರಸ್ತೆಯಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ ಇದು. ಕಾರ್ಮಿಕನಿಗೆ ಪ್ರಥಮ ಚಿಕಿತ್ಸೆ ನೀಡ್ತಾ ಇದ್ದಾರೆ ವೈದ್ಯರ ತಂಡ. ಡಿಎಚ್ಒ ಡಾಕ್ಟರ್ ತಿಮ್ಮಯ್ಯ ನೇತೃತ್ವದಲ್ಲಿ ಆರೋಗ್ಯ ತಪಾಸಣೆ ಮಾಡಲಾಗಿದೆ. ಉತ್ತರ ಪ್ರದೇಶ ಮೂಲದ ಕಾರ್ಮಿಕ ಚಂದನ್ ಕುಮಾರ್ ಅನ್ನೋ ಮಾಹಿತಿ ಇದೆ. ಆರಂಭದಿಂದಲೇ ಚಂದನ್ ಕುಮಾರ್ ಸ್ಪಂದನೆ ಕಡಿಮೆ ಅನ್ನೋದು ಸದ್ಯಕ್ಕೆ ತಿಳಿತಾ ಇರುವಂತಹ ಮಾಹಿತಿ. ರೈಟ್, ಇಬ್ಬರು ಕಾರ್ಮಿಕರು ಅಲ್ಲಿ ಸಿಲುಕಿಕೊಂಡಿದ್ರು, ಮಣ್ಣು ಬಿದ್ದು. ಅದರಲ್ಲಿ ಓರ್ವ ಕಾರ್ಮಿಕನನ್ನ ಬಚಾವ್ ಮಾಡುವಂತಹ ಕೆಲಸ ರಕ್ಷಣಾ ಸಿಬ್ಬಂದಿ ಮಾಡಿದ್ದಾರೆ. ಆತನ ರಕ್ಷಣೆಯಾಗಿದೆ. ಆತನಿಗೆ ಹಾಸ್ಪಿಟಲ್ಗೂ ಕೂಡ ಅಡ್ಮಿಟ್ ಮಾಡಲಾಗಿದೆ. ಆತ ಆರೋಗ್ಯ ತಪಾಸಣೆಯನ್ನ ವೈದ್ಯರು ಕೂಡ ನಡೆಸಿದ್ದಾರೆ. ಆತನ ಹೆಸರು ಚಂದನ್ ಕುಮಾರ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆರಂಭದಿಂದಲೇ ಚಂದನ್ ಕುಮಾರ್ ರೆಸ್ಪಾನ್ಸ್ ಮಾಡೋದು ಕಡಿಮೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಮತ್ತೊಬ್ಬ ಕಾರ್ಮಿಕ ಕೂಡ ಅಲ್ಲೇ ಇದ್ದಾನೆ. ಅಲ್ಲಿ ಗಮನಿಸ್ತಾ ಇದ್ದೀರಿ, ಮಣ್ಣು ಕುಸಿತ ಆಗಿರುವಂತಹ ಜಾಗದಲ್ಲಿ ರಂಧ್ರ ಕೊರೆದು ಆತನಿಗೆ ರೆಸ್ಕ್ಯೂ ಮಾಡುವಂತಹ ಟೀಮ್ ಇದೆ. ಅಲ್ಲೇ ವೈದ್ಯಾಧಿಕಾರಿಗಳ ತಂಡ ಕೂಡ ಇದೆ. ಆತನಿಗೆ ಆಕ್ಸಿಜನ್ ಪೂರೈಕೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ರು. ಇನ್ನು ರಂಧ್ರದ ಮೂಲಕ ಕಾರ್ಮಿಕನಿಗೆ ಡ್ರಿಪ್ಸ್ ಕೂಡ ಆ ವೈದ್ಯರು ನೀಡ್ತಾ ಇರುವಂತಹ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಎರಡು ದೃಶ್ಯವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಓರ್ವ ಕಾರ್ಮಿಕನ ರಕ್ಷಣೆಯಾಗಿದೆ. ಮತ್ತೊಬ್ಬ ಕಾರ್ಮಿಕನನ್ನ ರಕ್ಷಣೆ ಮಾಡುವಂತಹ ಕೆಲಸದಲ್ಲಿ ರಕ್ಷಣಾ ಸಿಬ್ಬಂದಿ ನಿರತರಾಗಿದ್ದಾರೆ. ಅಲ್ಲಿ ವೈದ್ಯರ ತಂಡ ಕೂಡ ಸ್ಥಳದಲ್ಲಿದೆ. ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನ ಅವರಿಗೆ ನೀಡಲಾಗ್ತಾ ಇದೆ. ಸೊ ಅಲ್ಲಿ ಡ್ರಿಪ್ಸ್ ಹಾಕೋ ಮೂಲಕ ಆ ಕಾರ್ಮಿಕನಿಗೆ ಅಗತ್ಯ ಇರುವಂತಹ ಔಷಧಗಳ ಪೂರೈಕೆಯಲ್ಲಿ ಆಗ್ತಿದೆ. ಆದರೆ ಆ ಕಾರ್ಮಿಕ ಬದುಕಿ ಬರಲಿ, ಜೀವಂತವಾಗಿರಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ. ಇತ್ತೀಚಿನ ದಿನಗಳಲ್ಲಿ ಈ ಮಂಗಳೂರು ಭಾಗದಲ್ಲಿ ಗುಡ್ಡ ಕುಸಿತ, ಮಣ್ಣು ಕುಸಿತ, ದಿಬ್ಬ ಕುಸಿತ, ಮನೆಗೋಡೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಕಾರಣ ಅಲ್ಲಿ ಮಳೆಗಾಲ ಬಂತಂದ್ರೆ ಇದೊಂದು ಕಾಮನ್ ಸಮಸ್ಯೆ. ಆದರೆ ಇವತ್ತು ಮಳೆ ಕೊಂಚ ಕಡಿಮೆ ಆಗಿತ್ತಂತೆ. ಹಾಗಾಗಿ ಅಲ್ಲಿ ಆ ಕನ್ಸ್ಟ್ರಕ್ಷನ್ ಕೆಲಸಕ್ಕೂ ಸಿಬ್ಬಂದಿ ಬಂದಿದ್ರು. ಈಗ ಎರಡು ದೃಶ್ಯ ಗಮನಿಸ್ತಾ ಇದ್ದೀರಿ. ಒಂದು, ರಾಜ್ಕುಮಾರ್ ಅನ್ನುವಂತಹ ಲೇಬರ್, ಈತ ಕಾರ್ಮಿಕ, ಈತ ಬದುಕುಳಿದಿದ್ದಾನೆ. ಆ ಸ್ಟ್ರೆಚರ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಈತನೇ ಆತನಿಗೆ ತರಾತುರಿಯಲ್ಲಿ ಆಂಬ್ಯುಲೆನ್ಸ್ ಮೂಲಕ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ತುರ್ತು ಚಿಕಿತ್ಸೆಯನ್ನ ವೈದ್ಯರು ನೀಡಿದ್ದಾರೆ. ನೌ ಹಿ ಈಸ್ ಔಟ್ ಆಫ್ ಡೇಂಜರ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಮತ್ತೊಂದು, ಯುಪಿ ಮೂಲದ ಚಂದನ್ನ ರಕ್ಷಣಾ ಕಾರ್ಯ ಕೂಡ ಭರದಿಂದ ಸಾಗ್ತಾ ಇದೆ. ಚಂದನ್ ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ನುವಂತಹ ಆತಂಕಕಾರಿ ಸುದ್ದಿ. ಆದರೆ ಚಂದನ್ ಮೊದಲಿಂದಲೂ ಕೂಡ ಮಾತನಾಡೋದು ಒಂದು ಸ್ವಲ್ಪ ಕಡಿಮೆನೆ, ರೆಸ್ಪಾನ್ಸ್ ಮಾಡೋದು ಕಡಿಮೆನೆ ಅನ್ನುವಂತಹ ಮಾತನ್ನ ಆತನ ಸಹಚರರು, ಆತನ ಫ್ರೆಂಡ್ಸ್ ಮತ್ತು ಬೇರೆ ಕಾರ್ಮಿಕರು ಕೂಡ ನೀಡಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಚಂದನ್ ಕುಮಾರ್ ರಕ್ಷಣಾ ಕಾರ್ಯಾಚರಣೆ ಎಲ್ಲಿವರೆಗೂ ಬಂದಿದೆ? ಆತ ರೆಸ್ಪಾನ್ಸ್ ಮಾಡ್ತಾ ಇದ್ದಾನ? ಏನ್ ಹೇಳ್ತಾರೆ ಅಲ್ಲಿರೋ ಟೀಮ್? ಸಭಾ, ಚಂದನ್ ಕುಮಾರ್ ಕಾರ್ಮಿಕನ ರಕ್ಷಣಾ ಕಾರ್ಯ ಈಗಾಗಲೇ ಮುಂದುವರೆದಿದೆ. ಸತತ 5 ಗಂಟೆಗಳ ಕಾಲ ಈ ಕಾರ್ಯಾಚರಣೆ ಮುಂದುವರುವಂಥದ್ದು. ಈಗಾಗಲೇ ರಾಜ್ಕುಮಾರನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಾಗಿದೆ. ಮತ್ತೆ ಆತನ ಸ್ಥಿತಿ ಈಗ ಸ್ಥಿರವಾಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಚಂದನ್ ಕುಮಾರ್ನ ಈಗ ಸ್ಪಂದನೆ ಸ್ವಲ್ಪ ಕಮ್ಮಿ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರೋದು. ಈಗಾಗಲೇ ಡಾಕ್ಟರ್ ತಿಮ್ಮಯ್ಯ DHO ಅವರು ಅವರ ಪಲ್ಸ್ ಅನ್ನ ನೋಡಿದ್ರು, ಚಂದನ್ ಕುಮಾರ್ ಪಲ್ಸ್ ಅನ್ನ ನೋಡಿದ್ರು. ಹಾಗೇನೆ ಒಂದು ಇದನ್ನ ಕೂಡ ಡ್ರಿಪ್ಸ್ ಅನ್ನ ಕೂಡ ನೀಡಿದ್ದಾರೆ. ಆದ್ರೆ ಈಗ ಇತ್ತೀಚೆಗೆ ಬಂದಂತ ಮಾಹಿತಿ ಪ್ರಕಾರ ಆತನ ಸ್ಪಂದನೆ ಸ್ವಲ್ಪ ಕಮ್ಮಿ ಆಗಿದೆ ಅನ್ನೋದು. ಈ ಹಿನ್ನೆಲೆಯಲ್ಲಿ 5 ಗಂಟೆಗಳಿಂದ ಆತ ಮಣ್ಣಡಿಗೆ ಇರುವ ಹಿನ್ನೆಲೆಯಲ್ಲಿ ಈಗ ಸ್ವಲ್ಪ ಈ
ಜೀವಂತವಾಗಿ ಮರಳುವಂತಹ ಒಂದು ಇದು 50-50 ಅನ್ನೋ ಒಂದು ಮಾಹಿತಿಯನ್ನ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಆದರೂ ಕೂಡ ಆತನ ರಕ್ಷಣೆ ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ಬದಲಾವಣೆಗಳಾಗ್ಲಿಲ್ಲ. ಅಷ್ಟೇ ವೇಗವಾಗಿ ಈ ಕಾರ್ಯಾಚರಣೆ ನಡೀತಾ ಇದೆ. ಈಗಾಗಲೇ ಒಂದು ದೊಡ್ಡ ರಂಧ್ರವನ್ನು ಕೊರೆದು ಅದರಿಂದ ಆತನನ್ನು ಹೊರತೆಗೆಯುವಂತ ಒಂದು ಕಾರ್ಯಾಚರಣೆ ನಡೆಸಲಾಗಿದೆ. SDRF ಆಗಿದೆ, NDRF ಟೀಮ್ ಎರಡೂ ಕೂಡ ಶ್ರಮಿಸ್ತಾ ಇದ್ದಾರೆ. ಹಾಗೇನೆ ವೈದ್ಯಾಧಿಕಾರಿಗಳು ಕೂಡ ಅಲ್ಲೇ ಇದ್ದಾರೆ. ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲೇ ಇದ್ದು ಈ ಇಡೀ ಕಾರ್ಯಾಚರಣೆಯ ಒಂದು ನೇತೃತ್ವವನ್ನು ನೋಡಿಕೊಂಡು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸಭಾ ಅಂದ್ರೆ ಆತ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋದು ಆಘಾತಕಾರಿ ಸುದ್ದಿನ, ಅಥವಾ ಆತನ ಸ್ವಭಾವವೇ ಹಾಗೆ ಅನ್ನೋದಾ, ಅಥವಾ ಆತನ ಮೇಲೆ ಮಣ್ಣು ಬಿದ್ದಿರುವಂತಹ ಅಥವಾ ಕಲ್ಲು ಬಿದ್ದಿರೋ ಶಂಕೆ ಇದೆಯಾ ಕಿರಣ್? ಸಭಾ, ಈ ಒಂದು ಕನ್ಸ್ಟ್ರಕ್ಷನ್ ಇದರಲ್ಲಿ ಕಾಮಗಾರಿ ಸಂದರ್ಭದಲ್ಲಿ ಈ ಗುಡ್ಡದ ಬದಿಯಲ್ಲಿರುವಂತಹ ಈ ರಿಟರ್ನಿಂಗ್ ವಾಲ್ ಪಕ್ಕದಲ್ಲಿ ಆತ ನಿಂತ್ಕೊಂಡಿದ್ದ ಅನ್ನೋ ಒಂದು ಮಾಹಿತಿ ಇದೆ. ಅದು ಕೂಡ ಈ ಒಂದು ಪ್ಲೈವುಡ್ ಸ್ಟ್ರಕ್ಚರ್ ಏನಿದೆ ಅದರ ಕೆಳಗಡೆ ಇದ್ದ ಅಂತ. ಈ ಹಿನ್ನೆಲೆಯಲ್ಲಿ ಅದರ ಮಣ್ಣು ಕುಸಿದು ಬಿದ್ದಾಗ ಈ ಪ್ಲೈವುಡ್ ಏನು ಸ್ಟ್ರಕ್ಚರ್ ಇದೆ ಅದರ ಕೆಳಗಡೆ ಇಬ್ರು ಸಿಲ್ಕೊಂಡಿದ್ರು. ಆದ್ರೆ ಒಬ್ಬ ಮೇಲಿದ್ದ, ಇನ್ನೊಬ್ಬ ಸ್ವಲ್ಪ ಕೆಳಭಾಗದಲ್ಲಿದ್ದ ಕಾರಣ ಚಂದನ್ನನ್ನ ರಾಜ್ಕುಮಾರ್ನ ಬೇಗ ರೆಸ್ಕ್ಯೂ ಮಾಡಲಾಯಿತು. ಅದ್ರ ಮೇಲೆ ಇದ್ದ, ಆದ್ರೆ ರೆಸ್ಪಾಂಡ್ ಕೂಡ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಮಣ್ಣು ಬಿದ್ದ ಸಂದರ್ಭದಲ್ಲಿ ಅಧಿಕಾರಿಗಳು ರಂಧ್ರ ಕೊರೆಯುವ ಸಂದರ್ಭದಲ್ಲಿ ಕೂಡ ರಾಜ್ಕುಮಾರ್ ಮಾತನಾಡಿದ್ದ. ಈ ಹಿನ್ನೆಲೆಯಲ್ಲಿ ಆತನನ್ನ ರೆಸ್ಕ್ಯೂ ಮಾಡಲಾಯಿತು, ಆತನನ್ನ ಹಾಸ್ಪಿಟ್ಲಿಗೆ ತಲುಪಿಸಲಾಯಿತು. ಆದ್ರೆ ಈಗ ಚಂದನ್ ಮೊದಲಿಂದನೂ ಸ್ವಲ್ಪ ಅಷ್ಟು ರೆಸ್ಪಾಂಡ್ ಮಾಡಿರ್ಲಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಆದ್ರೂ ಕೂಡ ಒಂದು ರಂಧ್ರವನ್ನು ಕೊರೆದು ಆತನ ಸಂಪರ್ಕಕ್ಕೆ ಸಾಧಿಸುವಂತ ಪ್ರಯತ್ನ ಮಾಡಲಾಗಿತ್ತು. ಸ್ವಲ್ಪ ನೀರನ್ನು ಕೂಡ ಕೊಡಲಾಗಿತ್ತು. ಹಾಗೇನೆ ಆತನ ಕೈಯನ್ನ ಟೆಸ್ಟ್ ಮಾಡಲಾಗಿದೆ. DHO ಅವರು ಆತನ ಪಲ್ಸ್ ಕೂಡ ನೋಡಿದ್ರು. ಒಂದು ಹಂತದಲ್ಲಿ ಆತನ ಪಲ್ಸ್ ಸ್ಥಿರವಾಗಿತ್ತು ಅನ್ನೋ ಒಂದು ಮಾಹಿತಿ ಇದೆ. ಅದು 2ನೇ-3ನೇ ಸಲ ನೋಡಬೇಕಾದ್ರೆ ಆ ಒಂದು ಪಲ್ಸ್ ರೇಟ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನ DHO ಅವರು ಕೊಟ್ಟಿದ್ರು. ಆದ್ರೆ ಈಗ ಆತನ ಸ್ಪಂದನೆ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಆದ್ರೆ ರಕ್ಷಣಾ ಕಾರ್ಯಾಚರಣೆ ಕೂಡ ಆದ್ರೆ ಮುಂದುವರೆದಿರುವಂತದ್ದು. ಸಭಾ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.